ಸಿಲಿಕಾನ್ ಸಿಟಿಯಲ್ಲಿ ಗ್ಯಾಸ್ ಟ್ರಬಲ್ ಕಂಟಿನ್ಯೂ ಆಗ್ತಾ ಇದೆ. ಬೆಳಗ್ಗೆ 4 ಗಂಟೆಯಿಂದಲೇ ಬಂಕ್ಗಳಲ್ಲಿ ಸರತಿ ಸಾಲಿನಲ್ಲಿ ನಿಂತಿದ್ದಾರೆ. ಬೆಂಗಳೂರಿನಲ್ಲಿ ಗ್ಯಾಸ್ ಸಮಸ್ಯೆ ಪರಿಹಾರ ಆಗುವಂತೆ ಕಾಣಿಸ್ತಾ ಇಲ್ಲ. ಸಮಸ್ಯೆ ಮುಂದುವರಿತಾ ಇದೆ. ಇಂದು ಬೆಳಗ್ಗೆ 4 ಗಂಟೆಯಿಂದಲೇ ಬಂಕ್ಗಳಲ್ಲಿ ಸರತಿ ಸಾಲಿನಲ್ಲಿ ಕಾಯ್ತಿದ್ದಾರೆ ಆಟೋ ಚಾಲಕರು. ಆಟೋ ಗ್ಯಾಸ್ಗಾಗಿ ಕಾಯ್ತಿದ್ದಾರೆ ಚಾಲಕರು. ಒಂದು ಕಡೆ ಊಟ ತಿಂಡಿಯನ್ನೆಲ್ಲ ಬಿಟ್ಟು ಬಂಕ್ ಮುಂದೆ ಗ್ಯಾಸ್ಗಾಗಿ ಕಾದು ಕಾದು ಸುಸ್ತಾಗಿಬಿಟ್ಟಿದ್ದಾರೆ. 80 ವರ್ಷದ ವೃದ್ಧ ಹಾಗೆ ವಿಶೇಷ ಚೇತನ ಚಾಲಕ, ನಮಗೆ ಸಮಸ್ಯೆ ಆಗ್ತಿದೆ, ಬಟ್ ಸರ್ಕಾರ ಸ್ಪಂದಿಸ್ತಿಲ್ಲ, ಏನೇನು ಮಾಡ್ತಾ ಇಲ್ಲ, ನಯ ಪೈಸೆಯೂ ಕೂಡ ಸಹಾಯ ಹಸ್ತವನ್ನ ಸರ್ಕಾರದ ಕಡೆಯಿಂದ ಮಾಡಲಾಗ್ತಾ ಇಲ್ಲ. ಜೊತೆಗೆ ಕೇವಲ ಕೈ ನಾಯಕರು ಮಾತ್ರ ಅಲ್ಲ, ಕಮಲ ನಾಯಕರು ಕೂಡ ಸಹಾಯಕ್ಕೆ ಬಂದಿಲ್ಲ. ಇಲ್ಲಿ ನಾವೇ ಒದ್ದಾಡಬೇಕು. ಒಂದು ಕಡೆ ಮನೆಯಲ್ಲಿ ಜಗಳ, ಆಟೋ ಓಡಿಸೋದಕ್ಕೂ ಹೋಗಕ್ಕಾಗ್ತಿಲ್ಲ ಅನ್ನೋಂಥ ಗಲಾಟೆ. ಆಟೋ ಚಾಲಕರ ಪರಿಸ್ಥಿತಿ ಇದೆಯಲ್ಲ, ದಯವಿಟ್ಟು ಯಾರ್ಯಾರಿಗೂ ಬೇಡ ಅಂತ ವೃದ್ಧ ಹಾಗೂ ವಿಶೇಷ ಚೇತನ ಚಾಲಕರು ಮಾತುಗಳನ್ನಾಡಿದ್ದಾರೆ. ಸರ್ಕಾರಕ್ಕೆ ಶಾಪ ಹಾಕ್ತಿದ್ದಾರೆ ಆಟೋ ಚಾಲಕರು. ಇನ್ನು ಕರ್ನಾಟಕ ನ್ಯೂಸ್ ಬೀಟ್ ಮುಂದೆ ಆಟೋ ಚಾಲಕರು ಅಳಲನ್ನ ತೋಡ್ಕೊಂಡಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತ್ಯಕ್ಷ ವರದಿ ತಂದಿದ್ದಾರೆ, ಚಾಟ್ ಮಾಡಿದ್ದಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್. ನೋಡ್ಕೊಂಡು ಬನ್ನಿ. LPG ಗ್ಯಾಸ್ ಅಭಾವ ಸಾಕಷ್ಟು ಒಂದು ಸಮಸ್ಯೆನ ಸರಿದೂಗಿಸಿರುವಂಥದ್ದು. ಈ ನಡುವೆ ಆಟೋ ಚಾಲಕರು ಪ್ರತಿ ಬ್ಯಾಂಕ್ ಮುಂದೆ ಪ್ರಮುಖವಾಗಿ ಗ್ಯಾಸ್ ಹಾಕಿಸ್ಕೊಳ್ಳೋದಕ್ಕೆ ಸಾಕಷ್ಟು ಒಂದು ಪರದಾಡ್ತಿದ್ದಾರೆ. ನನ್ನ ಜೊತೆಗೆ ಒಂದಷ್ಟು ಆಟೋ ಚಾಲಕರಿದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೇನೆ. ಒಂದ್ ಕಡೆ ಗ್ಯಾಸ್ ಸಿಗ್ತಾ ಇಲ್ಲ, ಯಾವ ರೀತಿ ನಿಮ್ಮ ಒಂದು ಕುಟುಂಬ ನಿರ್ವಹಣೆ ಯಾವ ರೀತಿ ಮಾಡ್ಕೊಂಡಿದ್ದೀರಾ? ಹೆಂಗೋ ಎಷ್ಟು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಸರ್, ಅಷ್ಟೇ. ಸರ್ಕಾರಕ್ಕೆ ಏನು ಹೇಳ್ತೀರಾ ಸರ್ ಇಂಥ ಒಂದು ಟೈಮಲ್ಲಿ? ಬೇಜಾನ್ ತೊಂದರೆ ಆಗ್ತಾ ಇದ್ದೀವಿ ಸರ್, ತೊಂದರೆ ಬೇಜಾನ್ ಆಗ್ತಾ ಇತ್ತು. ಏನು ಮಾಡೋಣ ಹೇಳಿ, 80 ಇಯರ್ಸ್ ಓಡಿಸ್ತಾ ಇದ್ದೀವಿ ಸರ್. ನೀವು ಎಷ್ಟೊತ್ತಿಗೆ ಬಂದ್ರಿ? ಏನು ಆಗ್ತಿದೆ ಸಮಸ್ಯೆ? ಗ್ಯಾಸ್ ಬಂತ ಏನು ಹೇಗೆ ಸರ್? ಬೆಳಗ್ಗೆ 5 ಗಂಟೆಯಿಂದ ಕಾಯ್ತಾ ಇದ್ದೀವಿ ಸರ್ ನಾವು. ನನ್ನ ಒಂದು ಬಂದು ನೋಡಿದ್ರೆ ಇಲ್ಲಿ ಒಂದು 300 ಗಾಡಿ ಇತ್ತು, ಯಾರು ಸ್ವಲ್ಪ ಹಾಕಿರೋದು. ಈಗ ನಾನು ಬೆಳಗ್ಗೆ 5 ಗಂಟೆಯಿಂದ ಕಾಯ್ತಾ ಇದ್ದೀನಿ, ಸಿಲಿಂಡರ್ ಗ್ಯಾಸ್ ಬಂದಿಲ್ಲ, ಈಗ ಬಂದಿರೋದು ಹೇಳ್ತಾ ಇದ್ದಾರೆ. ನಮ್ಮದು ಆಟೋ ಡ್ರೈವರ್ ಸಮಸ್ಯೆ ತುಂಬ ಕಷ್ಟವಾಗಿದೆ ಸರ್. ನಮ್ಮದು ಡ್ಯೂ ಕಟ್ಟಬೇಕು, ಮನೆ ಬಾಡಿಗೆ ಕೊಡಬೇಕು, ಜೀವನ ಮಾಡಬೇಕು. ಎಲ್ಲ ಆಟೋ ಡ್ರೈವರ್ಸ್ ಸಮಸ್ಯೆಗಳು ತೊಂದರೆ ಆಗಿದೆ. ಸರ್ಕಾರಕ್ಕೆ ಏನು ಹೇಳ್ತೀರಾ ಸರ್ ನೀವು? ಸರ್ಕಾರಕ್ಕೆ ಆಟೋ ಡ್ರೈವರ್ಸ್ ಸರ್ ಏನೋ ಅವರು ಸಮಸ್ಯೆ ಅವ್ರು ನೋಡ್ಕೊಳ್ತಾ ಇದ್ದಾರೆ ಸರ್. ಎಷ್ಟೋ ಆಟೋ ಡ್ರೈವರ್ ಎಷ್ಟೋ ಕಷ್ಟ ಮಾಡ್ತಾ ಇದ್ದಾರೆ ಸರ್. ಆಟೋ ಡ್ರೈವರ್ಸ್ಗೂ ಸರ್ಕಾರದಿಂದ ಯಾರೋ ಒಂದು ಹೆಲ್ಪ್ ಮಾಡಬೇಕು ಸರ್, ಅದನ್ನೇ ಕೇಳ್ಕೊಳ್ತೀವಿ ಸರ್. ಈಗ ಒಂದ್ ಕಡೆ ಹೇಳ್ತಿದ್ದಾರೆ, ಕುಮಾರಸ್ವಾಮಿ ಅವರು ಸರ್ಕಾರಕ್ಕೆ ಒಂದು ಹೇಳ್ತಿದ್ದಾರೆ, ಆಟೋ ಚಾಲಕರಿಗೆ ಒಂದು 6ನೇ ಗ್ಯಾರಂಟಿ ಕೊಡಬೇಕು, ಅವ್ರಿಗೆ ಆರ್ಥಿಕವಾಗಿ ನೆರವು ಕೊಡಬೇಕಂತ ಕುಮಾರಸ್ವಾಮಿ ಅವರು ಹೇಳ್ತಿದ್ದಾರೆ. ಯಾರು ಅದ್ರ ಬಗ್ಗೆ ಏನು ಮಾತಾಡ್ತಾನೆ ಇಲ್ವಲ್ಲ ಸರ್. ನಮ್ಮ ಕಷ್ಟನ ಯಾರು ಅರ್ಥನೇ ಮಾಡ್ಕೊತಾ ಇಲ್ಲ. ಅಲ್ಲಿ ನಾವು ಹೇಳ್ತಾ ಇದ್ರೂ ನಾವು ಡೈಲಿ ಇವಾಗ ನೋಡಿ, ನಿನ್ನೆ ಬಂದು 3 ಅವರ್ ಕಾಯ್ದುಬಿಟ್ಟು ಗ್ಯಾಸ್ ಇಲ್ಲ ಅಂತ ವಾಪಸ್ ಹೋದ್ವಿ. ತಿರ್ಗಿ 4 ಅವರಿಂದ ಬಂದು ಕಾಯ್ತಾ ಇದ್ದೀವಿ, 4 ಅವರಿಂದ ಲೈನಲ್ಲಿ ಇದ್ದೀವಿ. ಇನ್ನು ಎಷ್ಟೇ ಇಲ್ಲಿ ಹಾಕಕ್ಕೆ ಇನ್ನು ಒಂದು 2 ಅವರ್ 3 ಅವರ್ ಮೇಲೆ ಆಗುತ್ತೆ. ಇಲ್ಲಿ ಇನ್ನು ಮಧ್ಯಾಹ್ನ ಆಗ್ಬಿಡ್ತು. ಮಧ್ಯಾಹ್ನ ಮೇಲೆ ಎಲ್ಲಿಂದ ಹೋಗೋದು, ಸಂಪಾದನೆ ಮಾಡೋದು, ತಿರ್ಗಿ ಸಾಲದವ್ರಿಗೆ ಹೆಂಗೆ ಮಾಡೋದು, ಮನೆ ಹೆಂಗೆ ಮೇಂಟೈನ್ ಮಾಡೋದು, ಎಲ್ಲ ಭಾರಿ ಸಮಸ್ಯೆ ಇದೆ ಸರ್. ನಡುವೆ ಒಂದು ಪ್ರೈಸ್ ಕೂಡ ಹೈಕ್ ಮಾಡಿದಾರಂತ ಒಂದು ಇದು ಎಷ್ಟಾಗಿ 105 ರೂಪಾಯಿ ಮಾಡೋರು ಸರ್. ಇವಾಗ 46 ರೂಪಾಯಿ ಇದ್ದಿದ್ದು 105 ರೂಪಾಯಿ ಆಗಿದೆ. ಇದ್ರ ಜೊತೆಗೆ ಆಟೋದವರು ಪ್ರೈಸ್ ಹೈಕ್ ಮಾಡಿದ್ದಾರೆ ಪ್ರಯಾಣಿಕರಿಗೆ ಅಂತ. ಅದೆಲ್ಲ ಏನಿಲ್ಲ ಸರ್, ಏನಿಲ್ಲ. ಏನಂದ್ರೆ ಕಸ್ಟಮರ್ ಸ್ವಲ್ಪ ಕೇಳಿದವರು ತಿಳಿದವರು ಕೊಟ್ಟು, ಸ್ವಲ್ಪ ಕೇಳಿದವರು ಇರೋರು ಕೊಡ್ತಾರೆ, ಇಲ್ಲಾಂದ್ರೆ ನಾವೇನು ಕೊಡಬೇಕು ಅಂತಾರೆ. ಕೆಲವರು ಕೊಡೋರು ಕೊಡ್ತಾರೆ, ಅದ್ರ ಬಗ್ಗೆ ನಾವು ಅವ್ರ ಬಗ್ಗೆ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಅದೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದೀವಿ ಅಷ್ಟೇ. ಸರ್ಕಾರಕ್ಕೆ ಏನು ಹೇಳ್ತೀರಾ ಸರ್? ಸರ್ಕಾರಕ್ಕೆ ಏನು ಹೇಳ ಸರ್, ಯಾರು BJP ಅಲ್ಲಿ ಕಾಂಗ್ರೆಸ್ ಅವರು ಯಾರನ್ನು ಹೋದ್ರ ಬಗ್ಗೆ ಯಾರೇ ಆಗಲೂ ಇದು ಬಂದು ಇದು ಮಾಡ್ತಾನೆ ಇಲ್ಲ ಯಾರನ್ನು. ಅವ್ರು ಕೇಳಿದ್ರೆ ಸೆಂಟ್ರಲ್ ಅಂತಾರೆ, ಸೆಂಟ್ರಲ್ ಕೇಳಿದ್ರೆ ಸ್ಟೇಟ್ ಅಂತಾರೆ. ಇಲ್ಲಿ ಸೆಂಟ್ರಲ್ ತಗೊಳಕೊಂಡು ಅಲ್ಲಾಡ್ತಾರೆ, ನಾವೆಲ್ಲಿ. ನೀವು ಎಲ್ಲಿಂದ ಬಂದ್ರಿ? ನೀವು ಎಷ್ಟು ಗಂಟೆಯಿಂದ ಕಾಯ್ತಿದ್ದೀರಾ? ಬಂದಿದ್ದೀವಿ 5 ಗಂಟೆಯಿಂದ ಇಲ್ಲೇ ಇದ್ದೀವಿ ನಾವು. ಇಲ್ಲಿ ಬರುತ್ತೆ ಅಲ್ಲಿ ಬರುತ್ತೆ ಗ್ಯಾಸ್ ಅಂತ, ಅಲ್ಲಲ್ಲಿ ಹೋಗೋದು ಇಲ್ಲೆಲ್ಲ ಎಲ್ಲರೂ ತಿರುಗ್ತಾ ಇದ್ವಿ. ಎಲ್ಲಿ ಹೋಗೋದು ಗಾಡಿಗೆ ನಾವು ಹ್ಯಾಂಡಿಕಾಫ್, ನಾವು ಭಾಳ ತೊಂದರೆ ಕೊಡ್ತಾ ಇದ್ದೀವಿ ಸರ್. ಸಾಕಷ್ಟು ತೊಂದರೆ ಆಗ್ತಿದೆ. ಸರ್ಕಾರ ನೋಡಿದ್ರೆ ಬೈ ಎಲೆಕ್ಷನ್ ಅಲ್ಲಿ ಬಿಸಿ ಆಗ್ಬಿಟ್ಟಿದೆ. ಮಾಡ್ತಾ ಇದ್ದಾರೆ ಸರ್ಕಾರ. BJPನೂ ಕೇಸ್ ತಗೊಳ್ತಾ ಇಲ್ಲ, ಅವರು ತಗೊಳ್ತಾ ಇಲ್ಲ, ಕಾಂಗ್ರೆಸ್ ಅವರು ಏನು ಆಕ್ಷನ್ ತಗೊಳ್ತಾ ಇಲ್ಲ. ಇವಾಗ ಹಾಕೊಂಡೋದ್ರೆ ತಿರ್ಗಾ ಅದು ಗ್ಯಾಸ್ ಒಂದು 4 ಗಾಡಿಗೆ ಹಾಕ್ತಾರೆ, ಆಮೇಲೆ ಇಲ್ಲ ಅಂತ ಕಳಿಸ್ಬಿಡ್ತಾರೆ. ಏನು ಮಾಡೋದು ನಾವು? ಇಲ್ಲೇ ಮಲ್ಕೊಬೇಕಾ? ಆಲ್ರೆಡಿ ಮಲ್ಕೊಂಡಿದ್ದಾರೆ ಜನ ಇಲ್ಲಿ ರಾತ್ರಿಯಿಂದ. ಏನು ಮಾಡೋದು?
ನೀವೇನ್ ಹೇಳ್ತೀರಿ ಸರ್ ಸರ್ಕಾರಕ್ಕೆ? ಏನು ಹೇಳೋಣ ಸರ್ಕಾರಕ್ಕೆ, ಬಿಜೆಪಿ ಬರ್ತಾರೆ ಹ್ಞೂ ಅಂತ ಹೇಳ್ತಾರೆ, ಅವ್ರು ಕಾಂಗ್ರೆಸ್ ಅವರು ಹೇಳ್ತಾರೆ, ಏನು ಕೇಸ್ ತಗೊಳ್ತಾಳೆ, ಯಾರು ತಗೊಳ್ತಾ ಇಲ್ಲ. ನಾವೇ ಒದ್ದಾಡ್ಬೇಕಿಲ್ಲ, ತಳ್ಕೊಂಡು ಮನೆಯಲ್ಲಿ ಜಗಳ, ಗಾಡಿಗೆ ಹೋಗ್ತಾ ಇಲ್ಲ ಅಂತ ಜಗಳ, ಎಂತಿ ಮಕ್ಕಳು ಏನು ಮಾಡೋದು, ಎಲ್ಲೂ ಸಿಗ್ತಾ ಇಲ್ಲ ಗ್ಯಾಸ್. ಇದಿಷ್ಟು ಏನು ಪ್ರಮುಖವಾಗಿ LPG ಗ್ಯಾಸ್ಗೆ ಹಾಕಿಸ್ಕೊಳ್ಳೋದಕ್ಕೆ ಬಂದಿರತಕ್ಕಂಥ ಆಟೋ ಚಾಲಕರ ಒಂದು ಮಾತಾಗಿತ್ತು. ಸರ್ಕಾರ ಈ ಒಂದು ಸಂದರ್ಭದಲ್ಲಿ ಅದರಲ್ಲೂ ಕೂಡ ವಿಶೇಷವಾಗಿ ಈ ಒಂದು ಪರಿಸ್ಥಿತಿಯಲ್ಲಿ ನಮಗೆ ಗ್ಯಾಸ್ ಕೊಟ್ಟರೆ ಸಾಕು, ನಮ್ಮ ಜೀವನನ ನೋಡ್ಕೊಳ್ತೇವೆ ಅಂತ ಒಂದು ಮಾತನ್ನ ಆಟೋ ಚಾಲಕರು ಹೇಳ್ತಿರುವಂಥದ್ದು. ಈತ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ನಡುವೆ ಟಾಕ್ವಾರ್ ಆಗ್ತಿದ್ರೆ ಈತ ಆಟೋ ಚಾಲಕರು ಕೂಡ ಇದರ ನಡುವೆ ಏನೋ ಪ್ರಯೋಜನ ಆಗುತ್ತೆ, ನಮ್ಮ ಒಂದು ಲಾಭವನ್ನ ಅಂದ್ರೆ ಈ ಒಂದು ಪರಿಸ್ಥಿತಿಯಲ್ಲಿ ನಮಗೆ ಒಂದು ಉತ್ತಮವಾದಂಥ ಒಂದು ಯೋಜನೆ ಕೊಡ್ಲಿ ಅನ್ನುವಂಥ ಒಂದು ಮಾತುಗಳನ್ನು ಆಡ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಕಾಂತ್ ಜೊತೆ ಅಭಿಷೇಕ್, ಕರ್ನಾಟಕ ನ್ಯೂಸ್ ಬೀಟ್, ಬೆಂಗಳೂರು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.